ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್. ಇವತ್ತು ನಾನು ಬಂದೀನಿ ಶಿವಮೊಗ್ಗ ಜಿಲ್ಲಾ ಸೊರಬ ತಾಲೂಕು ಚಂದ್ರಗುತ್ತಿ ಅನ್ನೋ ಊರಿಗೆ. ಶ್ರಾವಣದ ಕೊನೆಯ ದಿನ ಶುಕ್ರವಾರ, ನಾಳೆ ಶನಿವಾರ, ಅಮಾವಾಸ್ಯೆ ಶ್ರಾವಣ ನಾಲ್ಕಿಗೆ ಕಂಪ್ಲೀಟ್ ಆಯಿತು. ಹಾಗಾಗಿ ನಾನಿವತ್ತು ಚಂದ್ರಗುತ್ತಿ ಅನ್ನೋ ಊರಿಗೆ ಬಂದೆ. ಈ ಊರಲ್ಲಿ ಹಿಂದೆ ನಡೆದಂಥ ಪುರಾತನ ಕಾಲದ ಕಥೆಗಳು, ಹಾಗೆ ಈ ಊರಿಗೆ ಚಂದ್ರಗುತ್ತಿ ಅನ್ನೋ ಹೆಸರು ಹೇಗೆ ಬಂತು ಅಂತ ಎಲ್ಲ ವಿವರಣೆ ಕೊಡ್ತಾ ಹೋಗ್ತಾನೆ, ಬನ್ನಿ. ಚಂದ್ರಗುತ್ತಿ ಎಂದು ಕೂಡಲೇ ನೆನಪಾಗುವುದು ಹಿಂದೆ ರಿಯಲ್ ಆಗಿ ನಡೆದಂಥ ಪುರಾತನ ಕಾಲದ ಕಥೆಗಳು. ಅನೇಕ ಕಥೆಗಳಲ್ಲಿ ನನಗೆ ಕೆಲವೊಂದು ಕಥೆಗಳು ಗೊತ್ತಿವೆ. ಅದರಲ್ಲಿ ಕೃಷ್ಣದೇವ ಹಾಗೂ ಜರಾಸಂಧನ ನಡುವೆ ಆದಂಥ ಘೋರವಾದ ಯುದ್ಧ, ಹಾಗೂ ಶ್ರೀ ಪರಶುರಾಮನು ತನ್ನ ತಂದೆಯ ಆದೇಶದ ಮೇಲ್ಗಡೆ ತನ್ನ ತಾಯಿಯಾದಂಥ ರೇಣುಕಾದೇವಿಯ ತೆರೆ ಕಡಿದು ಮತ್ತೆ ಪುನರ್ಜನ್ಮ ನೀಡಿದಂಥ ಕತೆ. ಪುರಾತನ ಕಾಲದ ಕಥೆಗಳು ಹೇಳಲು ಮುಂಚೆ ಈ ಊರಿಗೆ ಚಂದ್ರಗುತ್ತಿ ಅನ್ನೋ ಹೆಸರು ಹೇಗೆ ಬಂತು ಅಂತ ಹೇಳ್ತೀನಿ, ಬನ್ನಿ. ಜನಗಳ ಮಾತಿನ ಪ್ರಕಾರ ಹೇಳಬೇಕೆಂದರೆ, ಕೆಳಗಡೆಯಿಂದ ಮೇಲ್ಗಡೆ ಚಂದ್ರನನ್ನು ನೋಡಬೇಕಾದರೆ ಚಂದ್ರ ಕಾಣುತ್ತಿರಲಿಲ್ಲ. ಏಕೆಂದರೆ ಬೆಟ್ಟ ಗುಡ್ಡಗಳೇ ತುಂಬಿತ್ತು. ಚಂದ್ರರೇ ಕಾಣದ ಹಾಗೆ ಇರೋದ್ರಿಂದ ಚಂದ್ರಗುತ್ತಿ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ. ಆದರೆ ಪುರಾಣಗಳ ಪ್ರಕಾರ ಹೇಳಬೇಕೆಂದರೆ, ಒಂದು ಸಾರಿ ಕೃಷ್ಣ ಮತ್ತು ಜರಾಸಂಧನ ನಡುವೆ ಘೋರವಾದ ಯುದ್ಧ ಆಗುವಾಗ ಕೃಷ್ಣದೇವ ಬಂದುಬಿಟ್ಟು ಇಲ್ಲಿರ್ತಕ್ಕಂಥ ಗುಡ್ಡದ ನಡುವೆ ಒಂದು ಸಣ್ಣ ಗುಹೆಯಲ್ಲಿ ಅಡಗಿಕೊಂಡನಂತೆ. ಆವಾಗ ಜರಾಸಂಧ ಇಲ್ಲಿ ಬಂದು ಹುಡುಕಾಡಿದಾಗ ಸಿಗಲಿಲ್ಲ ಕೃಷ್ಣ. ಹಾಗಾಗಿ ಅವನಿಗೆ ಕನ್ಫರ್ಮ್ ಆಗಿ ಗೊತ್ತಿತ್ತು ಕೃಷ್ಣದೇವ ಇಲ್ಲೇ ಅಡಗಿಕೊಂಡಿದ್ದಾನೆ ಅಂದ್ಬಿಟ್ಟು. ಹಾಗಾಗಿ ಇಡೀ ಬೆಟ್ಟವನ್ನೇ ಎತ್ತಲು ಹೋಗುವಾಗ ಚಂದ್ರದೇವ ನೋಡಿ ನಕ್ಕತ್ತಕ್ಕೆ ಚಂದ್ರಗುತ್ತಿ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ. ಆಗಲೇ ಹೇಳಿದ ಹಾಗೆ ತಂದೆಯ ಆದೇಶದ ಮೇಲ್ಗಡೆ ಶ್ರೀ ಪರಶುರಾಮನು ತನ್ನ ತಾಯಿಯ ರುಂಡವನ್ನು ಕತ್ತರಿಸಿ ಮತ್ತೆ ಪುನರ್ಜನ್ಮ ನೀಡುತ್ತಾನಂತೆ. ಇದು ಹೇಗೆ ಆಯಿತು ಎಂದು ಕಥೆಯನ್ನು ಹೇಳುತ್ತಾ ಹೋಗುತ್ತೀನಿ, ಬನ್ನಿ. ಅದಕ್ಕೂ ಮೊದಲು ಪರಶುರಾಮ ಯಾರು, ಹಾಗೆ ಜಮದಗ್ನಿ ಯಾರು, ಹಾಗೆ ರೇಣುಕಾದೇವಿ ಯಾರು ಅಂತ ಹೇಳ್ತಾ ಹೋಗ್ತೇನೆ, ಬನ್ನಿ. ರೇಣುಕಾದೇವಿ ಯಾರು ಎಂದರೆ ರೇಣುರಾಜನ ಮಗಳು, ಹಾಗೆ ಪಾರ್ವತಿಯ ಒಂದು ಅವತಾರ ಅಥವಾ ಒಂದು ಅಂಶ ಎಂದು ಹೇಳಲಾಗುತ್ತೆ. ಜಮದಗ್ನಿ ಯಾರು ಅಂದರೆ ಮಹರ್ಷಿ ರುಚಿಕ ಮುನಿಗಳ ಮಗನೇ ಜಮದಗ್ನಿ. ಪರಶುರಾಮ ಯಾರು ಎಂದರೆ ಮಹಾವಿಷ್ಣುದೇವನ 6ನೇ ಅವತಾರ ಎಂದು ಹೇಳಲಾಗುತ್ತದೆ. ಶ್ರೀ ಪರಶುರಾಮನು ತನ್ನ ತಂದೆಯ ಆದೇಶದ ಮೇಲೆಗಡೆ ತನ್ನ ತಾಯಿಯ ತಲೆ ಎತ್ತಿಗೆ ಕಡಿದ ಸಂಗತಿ ಏನು ಎಂದು ಹೇಳುತ್ತೇನೆ, ಬನ್ನಿ. ರೇಣುಕಾದೇವಿಗೂ ಹಾಗೂ ಜಮದಗ್ನಿಗೂ ಮದುವೆಯಾಗುತ್ತೆ. ಇಬ್ಬರ ನಡುವೆ ಜನಿಸಿದಂಥ ಮಕ್ಕಳುಗಳಲ್ಲಿ ಇವನು ಒಬ್ಬ ಪರಶುರಾಮ ಕೊನೆ ಮಗ. ಜಮದಗ್ನಿಯವರು ಹೋಮ ಮಾಡುವಾಗ ಹೋಮಕ್ಕೆ ನೀರು ಬೇಕಾಗಿರುತ್ತೆ. ಹಾಗಾಗಿ ರೇಣುಕಾದೇವಿಯನ್ನು ನೀರು ತರಲು ಕಳಿಸುತ್ತಾಳೆ. ಹೋದಂಥ ಸಮಯದಲ್ಲಿ ಹೊಳೆಯಲ್ಲಿ ಅಥವಾ ನದಿಯಲ್ಲಿ ಒಬ್ಬ ರಾಜ ಸಖಿಯರನ್ನು ಕಡ್ಕೊಂಡು ಸ್ನಾನ ಮಾಡುತ್ತಾ ಆಟ ಆಡುತ್ತಿದ್ದಾನೆ. ಆ ಸಮಯದಲ್ಲಿ ನೋಡುತ್ತಾ ರೇಣುಕಾದೇವಿ ಮೈ ಮರೆತು ನಿಂತು ಬಿಡುತ್ತಾಳೆ. ನಿಂತಹ ಸಮಯದಲ್ಲಿ ಟೈಮ್ ಆಗಿದ್ದೇ ಗೊತ್ತಾಗಿರಲಿಲ್ಲ. ಹಾಗಾಗಿ ಜಮದಗ್ನಿ ತುಂಬ ಕೋಪದಿಂದ ಕಾಯುತ್ತಾ ಇರ್ತಾನೆ. ಹೋದಂಥ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ನೀರು ತಂದಿಲ್ಲ ಎಂದು ಕೋಪ ಮಾಡಿಕೊಂಡು, ಹಾಗೆ ಅವಳ ನಡತೆ ಮೇಲೆ ಅನುಮಾನ ಬಂದು ಬಟ್ಟೆಯನ್ನು ಕಸಿದುಕೊಂಡು ಆಶ್ರಮದಿಂದ ಹೊರೆಯಾಗುತ್ತಾನೆ. ಆ ಸಮಯದಲ್ಲಿ ರೇಣುಕಾದೇವಿಯು ಬೇವಿನ ಸೊಪ್ಪಿನ ಬಟ್ಟೆ ಅಥವಾ ಬೇವಿನ ಸೊಪ್ಪನ್ನು ಉಟ್ಟುಕೊಂಡು ಒಂದು ಬೆಟ್ಟದ ಮೇಲ್ಗಡೆ ಗುಹೆಯಲ್ಲಿ ಇರ್ತಾಳೆ. ಅಷ್ಟೆಲ್ಲ ಆದರೂ ಜಮದಗ್ನಿಗೆ ಕೋಪ ಕಡಿಮೆ ಆಗಿರಲಿಲ್ಲ. ಅವರ ಮಕ್ಕಳನ್ನು ಕರೆದು ನಿನ್ನ ತಾಯಿಯ ತಲೆಯನ್ನು ಕಡಿದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಆವಾಗ ಮಕ್ಕಳು ನಿರಾಕರಿಸಿದಾಗ ಮಕ್ಕಳನ್ನು ಕಳ್ಳು ಮಾಡಿ ಕೊನೆಯ ಮಗನಾದಂಥ ಪರಶುರಾಮನನ್ನು ಕರೆದು ಆದೇಶ ಮಾಡುತ್ತಾರೆ. ಏನಂತ ಎಂದರೆ, ನಿನ್ನ ತಾಯಿಯ ತಲೆಯನ್ನು ಕಡಿದು ಬಾ ಅಂದ್ಬಿಟ್ಟು. ತಂದೆಯ ಮಾತನ್ನು ನಿರಾಕರಿಸಿದ ಪರಶುರಾಮ ಹೋಗಿ ಬೆಟ್ಟದ ಮೇಲೆ ಇರ್ತಕ್ಕಂಥ ತಾಯಿಯ ತಲೆಯನ್ನು ಕಡಿದು ಬರುತ್ತಾನೆ. ಬಂದಂಥ ಸಮಯದಲ್ಲಿ ಜಮದಗ್ನಿಯ ಕೋಪ ಕಡಿಮೆ ಆಗಿರುವುದರಿಂದ ನಿನಗೆ ಏನು ಓದಬೇಕು ಕೇಳು ಎಂದು ಹೇಳಿದಾಗ, ನನ್ನ ಅಣ್ಣಂದಿರನ್ನು ಮೊದಲು ಹೇಗಿದ್ರು ಹಾಗೆ ಮಾಡು, ಹಾಗೂ ನನ್ನ ತಾಯಿಯ ತಲೆಗೆ ಜೀವ ಬರಲಿ ಎಂದು ಬೇಡಿಕೊಳ್ಳುತ್ತಾನೆ. ಆ ಸ್ಮಾಲ್ ಮಿಸ್ಟೇಕಿಂದ ತಾಯಿಯ ತಲೆಗೆ ಜೀವ ಬರುತ್ತೆ, ಆದರೆ ಬಾಡಿ ಹೊಂದ್ಕೊಂಡಿರ್ತಿಲ್ಲ. ನೀವು ಈಗಲೂ ಕೂಡ ನೋಡಬಹುದು,
ತಾಯಿ ರೇಣುಕಾದೇವಿಯ ತಲೆ ಅಷ್ಟೇ ಕಾಣುತ್ತೆ, ಫುಲ್ ಬಾಡಿ ಕಾಣೋದಿಲ್ಲ. ಹಾಗಾಗಿ ತಾಯಿಯು ಇಲ್ಲೇ ಚಂದ್ರಗುತ್ತಿ ಗುಡ್ಡದಲ್ಲಿ ನೆನೆಸಿಬಿಡ್ತಾಳೆ. ಹಾಗೆ ಅಮ್ಮನ ಗುಡಿಯ ಬಲಭಾಗದಲ್ಲಿ ಮೇಲ್ಗಡೆ ಕೋಟೆಗೆ ಹೋಗಲು ದಾರಿ ಇದೆ ಎಂದು ಹೇಳಲಾಗುತ್ತೆ. ಹಾಗೆ ಅಲ್ಲಿ ಭೀಮನ ಪಾದದ ಹೆಜ್ಜೆ ಗುರುತು ಕೂಡ ಇದೆ ಎಂದು ಹೇಳಲಾಗುತ್ತೆ. ದೊಡ್ಡ ದೊಡ್ಡ ಚಿಕ್ಕ ಪುಟ್ಟ ಬಾವಿಗಳು ಇದೆ ಎಂದು ಹೇಳಲಾಗುತ್ತೆ. ಹಾಗೆ ಅನೇಕ ರೀತಿ ಶಸ್ತ್ರ ಮತ್ತು ಅಸ್ತ್ರಗಳು ಇವೆ ಎಂದು ಹೇಳಲಾಗುತ್ತೆ. ಹಿಂದೆ ಕದಂಬರು ಈ ಊರಲ್ಲಿ ಕೋಟೆ ಕಟ್ಟಿಕೊಂಡು ಈ ಊರನ್ನು ಆಳುತ್ತಿದ್ದರು ಎಂದು ಹೇಳಲಾಗುತ್ತೆ. ನವರಾತ್ರಿಯ ಸಮಯದಲ್ಲಿ ಹಾಗೂ ಮಾರ್ಚ್ ಜಾತ್ರೆ ದಿನದಲ್ಲಿ ಹಾಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಅನೇಕ ಸಾವಿರಾರು ಜನ ಭಕ್ತರು ಈಗಲೂ ಕೂಡ ಬರುತ್ತಾರೆ. ಒಂದು ವಿಶೇಷವಾದ ಮಾಹಿತಿ, ರೇಣುಕಾದೇವಿಯು ಇಲ್ಲಿ ಸದಾ ಇಲ್ಲೇ ನೆಲೆಸಿರುತ್ತಾಳೆ ಎಂದು ನಂಬಲು ಒಂದು ಕಲ್ಲಿದೆ. ಈ ಕಲ್ಲನ್ನು ಮನಸ್ಸಲ್ಲಿ ಒಂದು ಕೆಲಸ ಆಗುತ್ತೋ ಇಲ್ಲ ಎಂದುಕೊಂಡು ಎತ್ತಿದರೆ ಆಗುತ್ತೆ ಅನ್ನಂಗಿದ್ದರೆ ಈಸಿಯಾಗಿ ಮೇಲೆ ಬರುತ್ತೆ, ಇಲ್ಲ ಎಂದರೆ ಏನೇ ಎಂದರೂ ಮೇಲೆ ಬರೋದಿಲ್ಲ. ಅದೇ ಈ ಕಲ್ಲು. ಈ ದಿನ ಶುಕ್ರವಾರ ಆಗಿತ್ತು. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಯಾವುದೇ ವಿಶೇಷವಾದ ದಿನ ಇದ್ದಿದ್ದಿಲ್ಲ. ಆದರೂ ಕೂಡ ಇಷ್ಟೊಂದು ಜನ ಭಕ್ತರು ಬಂದಿದ್ದರು. ನನಗೆ ಇಲ್ಲಿ ಹೋಗಲು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ಹಾಗೆ ಇಲ್ಲಿ ಗರ್ಭಗುಡಿಯಲ್ಲಿ ಕ್ಯಾಮ್ರಾ ಅಲವಿಲ್ಲ. ನಾನು ಆಗಿದ್ದಾಗಲಿ ಅಂದರೆ ಕ್ಯಾಮ್ರಾ ತೊಗೊಂಡು ಒಳಗಡೆ ಹೋಗಿದ್ದೆ. ಸಿಕ್ಕಾಕೊಂಡಿದ್ರೆ ನನ್ನ ಫೋನ್ ಪಕ್ಕ ಸೀಜ್ ಹಾಕಿತ್ತು. ಹಾಗೆ ಹೇಳ್ತೀನಲ್ಲ, ಕೋಟಿಗೆ ಹೋಗೋ ದಾರಿ ಇದೆ ಅಂದ್ಬಿಟ್ಟು ಇದೇ ಆ ದಾರಿ. ಕ್ಷೇತ್ರ ಶುಭಕರಿ ಪಾಲಿಸು ವರದಾಕರಿ ಶ್ರೀಕಾಳಿಕ ದುರ್ಗಾ ಪರಮೇಶ್ವರಿ ಶಂಕರಿ. ಅಂಬೆ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಶ್ವೇತ ಕ್ಷೇತ್ರ ಶುಭಕರಿ ಕಾಳಿಕ ಪರಮೇಶ್ವರಿ. ಸ್ವಪ್ರಕಾಶ ಆತ್ಮರೂಪೆ ದೇವಿ ಕರುಣಾಕರಿ ಆದಿಶಕ್ತಿ ಕಾಳಿ ದುರ್ಗೆ ನಮಿಸುವೆ ಶಿವಶಂಕರಿ. ಅಂಬೆ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಶ್ವೇತ ಕ್ಷೇತ್ರ ಶುಭಕರಿ ಕಾಳಿಕ ಪರಮೇಶ್ವರಿ. ಜಗದ್ಧಾತ್ರೆ ಕಾಳರಾತ್ರಿ ಭದ್ರಕಾಳೀಶ್ವರಿ ವಿಶ್ವರೂಪಧಾರಿಣಿ ನಮಿಸುವೆ ಶಿವಶಂಕರಿ. ಅಂಬೆ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಶ್ವೇತ ಕ್ಷೇತ್ರ ಶುಭಕರಿ ಕಾಳಿಕ ಪರಮೇಶ್ವರಿ. ದಾರಿದ್ರ್ಯ ದುಃಖ ದುಗುಡ ದೂರಗೈವ ಶಂಕರಿ ಸರ್ವಶೋಕಹಾರಿಣಿ ನಮಿಸುವೆ ಶಿವಶಂಕರಿ. ಅಂಬೆ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಶ್ವೇತ ಕ್ಷೇತ್ರ ಶುಭಕರಿ ಕಾಳಿಕ ಪರಮೇಶ್ವರಿ. ವೇದಾಂತ ಜ್ಞಾನ ರೂಪೆ ವೇದ. ಒಂದು ನಿಮಿಷ, ಇಲ್ಲೊಂದು ಪಾಯಸ ಇರ್ತಾ ಇದೆ, ಮೊದಲಾದ ನೋಡೋಣ ಬನ್ನಿ. ಅಮ್ಮ, ಅಲ್ಲಿ ಮೇಲ್ಗಡೆ ಇದು ಐತಂತಲ್ಲಮ್ಮ ಹೋಗಕ್ ದಾರಿ ಕೋಟೆಗೆ? ಏನೇನೈತಮ್ಮ ಅಲ್ಲಿ? ಹಾಂ 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 ಹೌದಮ್ಮ 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 ಹ್ಞೂ ಸರಿ ಆಯ್ತು. ವಿಭೂತಿ ಪನ್ನೀರು ಅಭಿಷೇಕದ ಸುಂದರಿ ಶ್ರೀ ದುರ್ಗಾ ಪರಮೇಶ್ವರಿ. ಇಲ್ಲಿ ನೋಡ್ಬೋದು ತೊಟ್ಲು ಬಾವಿ ಅಂತ. ಇದು ತುಂಬ ಪುರಾತನ ಕಾಲದ ವರ್ಷದಿಂದನೇ ಇದೆ. ಮುಂಚೆಲ್ಲ ಇಲ್ಲೆಲ್ಲ ಫ್ರೀ ಇತ್ತು, ಆದರೆ ಈಗ ಎಲ್ಲ ಹಾಳು ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ಲಾಕ್ ಮಾಡೋದಾಗಿದೆ. ಹೊರಗಡೆ ತೋರ್ಸೋಕ್ಕಾಗಲ್ಲ. ಇಲ್ಲೇ ನೋಡ್ಬೋದು ಯಾವುದೇ ಥರ ಫೀಲ್ಸ್ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿದೆ ನೀರು ಅಂದ್ಬಿಟ್ಟು. ನಾನು ನನ್ನ ಬ್ಲಾಗ್ ಕಂಪ್ಲೀಟ್ ಮಾಡ್ಕೊಂಡ್ಬರ್ಬೇಕಾದ್ರೆ ಈ ಚಿಕ್ಕ ಮಕ್ಳು ಆಡೋದು ನೋಡಿದೆ. ಇವ್ರನ್ನ ಆಡೋದು ನೋಡಿ ಏನು ಅನಿಸ್ತಾ ಅಂದರೆ ನಾನು ಚಿಕ್ಕ ಹುಡುಗ ಆಗಿದ್ದು ಇವ್ರ ಜೊತೆಗೆ ಆಡ್ಬೋದಿತ್ತು ಅನಿಸ್ತು. ಹಾಗಾಗಿ ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಬಂದೆ.